ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಬೆಳಗ್ಗೆ ಎದ್ದ ತಕ್ಷಣ ಡೋರ್ ಓಪನ್ ಮಾಡಿದ್ದೆ. ಪ್ರಕೃತಿಗೆ ಒಂದು ನಮಸ್ಕಾರ ಮಾಡ್ತೀನಿ. ನಮಸ್ಕಾರ ಮಾಡಿದ ತಕ್ಷಣವೇ ಒಂದು ಬೆಕ್ಕು ಬರ್ತಾನೆ ಹೊರಗಡೆಯಿಂದ. ನೋಡಿ ಬಂದಿದ್ದಾನೆ, ಚಿಕ್ಕ ಬೇಬಿ. ಊಟಕ್ಕೋಸ್ಕರ ಓಡಿ ಬರ್ತಾನೆ. ಊಟ ಇವನಿಗೆ ಹಾಕಿದ್ದೀನಿ. ನಮ್ಮ ಬೇಬಿನೂ ಅಳ್ತಿದ್ದಾನೆ ಊಟ ಅಂತ. ಇವನಿಗೆ ಹಾಕ್ಕೊಟ್ಬಿಟ್ಟು ನಮ್ಮ ಮನೆ ಮುಂದೆ ಒಂದು ಲೈಟ್ ಕಂಬ ಇದೆ, ಅಲ್ಲೊಂದು ಕಂಬಿ ಇದೆ. ಒಂದು ಬಿಸ್ಕೆಟ್ ಇಡ್ತೀನಿ ನಾನು ಹಳ್ಳಿಲಿಗೋಸ್ಕರ. ಹಳ್ಳಿಲು ಕಾಗೆ ಬಂದು ತಿನ್ಕೊಂಡು ಹೋಗುತ್ತೆ. ಅಲ್ಲಿಂದ ಮೇಲೆ ಬಂದು ಸ್ವಲ್ಪ ಪಕ್ಷಿಗಳಿಗೆ ಅಕ್ಕಿ ರಾಗಿ ಮಿಕ್ಸ್ ಮಾಡಿ ಅವಕ್ಕೂ ಮೇಲೆ ಹಾಕಿಬಿಟ್ಟು ಒಂದು ಚಿಕ್ಕ ಬಕೆಟಲ್ಲಿ ನೀರು ಇಟ್ಬಿಟ್ಟು, ನೋಡಿ ನೀರು ಇಟ್ಟಿದ್ದೀನಿ ನಾನಿಲ್ಲಿ. ಮತ್ತೆ ಕೆಳಗಡೆ ಹೋಗಿ ನನ್ನ ಮಗನ ಗಂಜಿ ಮಾಡಬೇಕು. ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೀನಿ, ಗಂಜಿ ಮಾಡ್ತಿದ್ದೀನಿ. ನೋಡಿ ರಾಗಿ ಗಂಜಿ. ಅವನೇನು ತಿಂಡಿ ತಿನ್ಕೊಂಡು ಹೋಗಲ್ಲ, ಗಂಜಿ ಕುಡಿದು ಹೋಗ್ತಾನೆ. ಇವಾಗ ಗಂಜಿ ಆಗಿದೆ, ಅದಕ್ಕೆ ಸ್ವಲ್ಪ ಮೊಸರು, ಸೀಡ್ಸ್ ಮತ್ತು ಜೀರಿಗೆ ಪುಡಿ ಅದನ್ನು ಮಿಕ್ಸ್ ಮಾಡಿ, ಉಪ್ಪು ಆಲ್ರೆಡಿ ಹಾಕಿದೆ ನಾನು. ಗ್ಲಾಸಲ್ಲಿ ಹಾಕಿಟ್ಬಿಟ್ಟು ಹೋಗ್ತೀನಿ. ಅವ್ನು ಕುಡಿದು ಕಾಲೇಜ್ಗೆ ಹೋಗ್ತಾನೆ. ಹೊರಗಡೆ ಎಲ್ಲ ಗುಡಿಸ್ಬೇಕು. ನೋಡಿ ಹೊರಗಡೆ ಬಂದೆ, ಪಕ್ಕದ ಮನೆ ನಾಯಿ ನೋಡ್ತಿದ್ದಾನೆ. ಕರೆದೆ ಅವನಿಗೆ ಡಾಕ್ಸಿ ಅಂತ. ಅವ್ನು ನೋಡೋಕೆ ನಮ್ಮ ಬೇಬಿ ಮೇಲ್ಗೆ ಹೋಗ್ತಾನೆ ನೋಡಿ. ಯಾಕಂದರೆ ಅವ್ನು ಹೈಟ್ ಕಮ್ಮಿ ಇದ್ದಾನೆ ನೋಡಿ, ಮೇಲೆಯಿಂದ ನೋಡ್ತಿದ್ದಾನೆ ಅವನ್ನ. ನೋಡಿ ಬೆಕ್ಕುಗಳು ಒಂದೊಂದಾಗಿ ಬರ್ತಾನೆ ಇರ್ತವೆ. ನಾನು ಇವಾಗ ಅಷ್ಟರಲ್ಲಿ ಗುಡಿಸಿ ಒರೆಸಾಗಿದೆ. ಸ್ನಾನಕ್ಕೆ ಹೋಗಿ ಒಂದು ಪೂಜೆ ಆಯಿತು. ಸ್ವಲ್ಪ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಕಿಚನ್ಗೆ. ಉಪ್ಪಿಟ್ಟು ಮಾಡ್ತೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ಸ್ವಲ್ಪ ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ನೆಕ್ಸ್ಟ್ ಟೊಮೊಟೊ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ಕಡೆ ಒಂದು ಬಾಣಲೆ ಇಟ್ಕೊಳ್ತೀನಿ. ರವೆ ಹುರ್ಕೊಳ್ಳೋಣ ಅಂತ. ರವೆ ಹುರಿದಾಗಿದೆ ಇವಾಗ. ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿಬಿಡ್ತೀನಿ. ಕೊತ್ತಂಬರಿ ಹಾಕಿದೆ, ನೀರು ಹಾಕಿದ್ನಲ್ಲ, ಬಾಯ್ಲ್ ಆಗಿದೆ ಚೆನ್ನಾಗಿ. ರವೆ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ ಆಯಿತು ಫ್ರೆಂಡ್ಸ್. ಪಕ್ಕದಲ್ಲೇ ಟೀ ಮಾಡೋಣ ಅಂತ ಹೇಳ್ತಿದ್ದೀನಿ. ಉಪ್ಪಿಟ್ಟು ಜೊತೆ ಟೀ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಾಯ್ ಎಲ್ಲರಿಗೂ.